ಯಸ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಒಂದು 43 ದಿನಗಳ ನಂತರ ಈ ಮೈಕ್ ಆನ್ ಮಾಡಿರೋದು, ಈ ಕ್ಯಾಮ್ರಾ ಆನ್ ಮಾಡಿರೋದು, ಇಲ್ಲಿ ಕುತ್ಕೊಂಡು ರೆಕಾರ್ಡ್ ಮಾಡ್ತಿರೋದು. ತುಂಬ ಗ್ಯಾಪ್ ಆಯಿತು, ಹೇಳು ಯಾಕೆ ಅಂತ. ಸೊ ಅದ್ರ ಬಗ್ಗೆನೇ ಇರುತ್ತೆ ವಿಡಿಯೋ. ಅಂದರೆ ಲೈಕ್ ಯಾಕೆ 43 ದಿನದಷ್ಟು ಗ್ಯಾಪ್ ಬಂತು ಯೂಟ್ಯೂಬ್ ಚಾನಲಲ್ಲಿ, ಏನೇನೆಲ್ಲ ಆಯಿತು ಲೈಫಲ್ಲಿ ಅಂತ ಒಂದು ಸಣ್ಣ ಕ್ಲಾರಿಟಿ ವಿಡಿಯೋ ಅಷ್ಟೆ. ನೋಡಲೇಬೇಕಾದಂತಹ ವಿಡಿಯೋ ಏನಲ್ಲ, ಪರವಾಗಿಲ್ಲ ನೋಡ್ತೀನಿ ಅನ್ನೋರು ನೋಡ್ಬೋದು. ಟೈಮ್ ಇಲ್ಲ ಆದರೂ ನೋಡ್ತೀನಿ ಅನ್ನೋರು ಪ್ಲೇಬ್ಯಾಕ್ ಸ್ಪೀಡ್ನ ಜಾಸ್ತಿ ಮಾಡಿ ನೋಡ್ಬೋದು. ಇಲ್ಲ ಗುರು ನೋಡಲ್ಲ ಅಂತಂದರೆ ಡೋಂಟ್ ವರಿ, ನೋಡೋಕ್ಕೆ ಹೋಗ್ಬೇಡಿ, ಎಕ್ಸಿಟ್ ಆಗಿ, ಚಿಂತೆ ಇಲ್ಲ. ಏನಿಲ್ಲ, ಲೈಕ್ ತುಂಬ ಜನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಯೂಟ್ಯೂಬ್ ಕಮೆಂಟ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಲೈಕ್ ಎಲ್ಲಿ ವೀಡಿಯೋಸ್ ಎಲ್ಲಿ ಬರ್ತಾ ಇಲ್ಲ, ಯಾವಾಗ ಬರ್ತೀವಿ, ಆ ರಿವ್ಯೂ ಈ ರಿವ್ಯೂ ಎಲ್ಲಿ ಅಂತ. ಸೊ ಅಂತ ಕೇಳ್ತಿದ್ದವ್ರಿಗೆ ಒಂದು ಉತ್ತರ ಕೊಡಬೇಕು ಅಂತ ಅನ್ನಿಸ್ತು, ಅದೊಂದು ಜವಾಬ್ದಾರಿ ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೈಕ್ ಸ್ಟ್ಯಾಂಡೇ ಹೋಗ್ಬಿಟ್ಟಿದೆ, ಚೇಂಜ್ ಮಾಡಬೇಕು. ಓಕೆ, ಏನಿಲ್ಲ, ಲೈಫಲ್ಲಿ ಸ್ವಲ್ಪ ಚೇಂಜಸ್ಗಳಾಯಿತು ಲಾಸ್ಟ್ ಒಂದು 3-4-5 ತಿಂಗಳಲ್ಲಿ. ಚೇಂಜಸ್ ಅಂದ ತಕ್ಷಣ ಮದುವೆಗಿದ್ವಿ ಎಲ್ಲ ಇಲ್ಲ, ನಾನಿನ್ನೂ ಮಗು. ಸೊ ಈ ವರ್ಷ ಕೆಲಸ ಬಿಟ್ಟೆ, ಕಾರ್ಪೊರೇಟ್ ಜೀವನ ಬಿಟ್ಟು ಫಿಲ್ಮ್ ಮೇಕಿಂಗಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಅಗ್ನಿಯವರ ರುಧಿರ್ವನ ಸಿನಿಮಾಗೆ AD-ಆಗಿ ಜಾಯ್ನ್ ಆದೆ. ಅವ್ರ ಜೊತೆ ಒಂದಷ್ಟು ದಿನ ಅವ್ರ ಕೆಲಸದಲ್ಲಿ ಟ್ರಾವೆಲ್ ಮಾಡಿದೆ, ಸ್ವಲ್ಪ ಕೆಲಸಗಳನ್ನು ಕಲಿತೆ. ಸೊ ಅದಾದಮೇಲೆ ಸಿನಿಮಾದ ಶೂಟಿಂಗ್ ಶುರುವಾಯಿತು. ಫಸ್ಟ್ ಶೆಡ್ಯೂಲ್ ಜೊತೆಗೆ ಇದ್ದೆ, ಕೆಲಸ ಮಾಡಿದೆ. ಸೆಕೆಂಡ್ ಶೆಡ್ಯೂಲ್ ಇನ್ನೇನು ಶುರು ಆಗ್ತಿತ್ತು ಆ ಟೈಮಲ್ಲಿ ನಂದು ಹೆಲ್ತ್ ಹೊಡೆಸ್ಕೊಂಡು ಹೋಯಿತು, ಸ್ವಲ್ಪ ಸೀರಿಯಸ್ ಇಶ್ಯೂನೇ ಆಗಿತ್ತು. ಸೊ ಅದು ಏನಾಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ 1 ಮಂತ್ ಬೇಕಾಯ್ತು ನನಗೆ. ಅಲ್ಲಿ ಇಲ್ಲಿ ತಿರುಗಿ ಇವ್ರು ನೋಡಿದ್ರೆ ಚಿಕ್ಕ ಹೆಲ್ತ್ ಅಂತ ಹೇಳಿ ಡಿಸೀಸ್ ಅಂತ ಹೇಳ್ತಿದ್ರು. ಅದನ್ನೋರು ಸಿಮ್ಟಮ್ಸ್ ನನಗೆ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇತ್ತು. ಒಂದೇ ನಿಮಿಷ ಅವನ ಕಾಲ್ ಮಾಡ್ತಾನೆ, ಸರಿ ಅಂತ ಒಂದ್ಸರಿ ಚೆಕ್ ಮಾಡಿಸ್ಕೊಂಬಂದೆ. ಸೊ ಅಲ್ಲಿ ಏನೋ ಇಶ್ಯೂ ಇದೆ, ಸೀರಿಯಸ್ ಇಶ್ಯೂ ಅಂತ ಗೊತ್ತಾಯಿತು. ಸೊ ಅದಾದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಅಂತ 1-1.5 ತಿಂಗಳು ಹೋಯಿತು. ಸೊ ಈ ಗ್ಯಾಪಲ್ಲಿ ವೀಡಿಯೋಸ್ ಬರ್ತಿದ್ವು, ಟೀಸರು ಅಥವಾ ಟ್ರೈಲರು ಬರ್ತಿದ್ವು. ಸೊ ಈ ಗ್ಯಾಪಲ್ಲಿ ಸಿನಿಮಾ ಶೂಟಿಂಗ್ ಓಕೆ ಕಂಟಿನ್ಯೂ ಮಾಡೋಕ್ಕೂ ಆಗಲಿಲ್ಲ. ಸೊ ಅದನ್ನು ಬಿಟ್ಟೆ. ಈಗ ಬ್ಯಾಂಕ್ ಬ್ಯಾಲೆನ್ಸ್ ಫುಲ್ 0 ಆಗ್ತಾ ಬರ್ತಿತ್ತು. ಸೊ ಕೆಲಸಗಳನ್ನ ಮಾಡಬೇಕಿತ್ತು. ಸೊ ಮತ್ತೆ ಕಾರ್ಪೊರೇಟ್ಗೆ ಜಾಯಿನ್ ಆದೆ. ಅದಾದಮೇಲೆ ವೀಡಿಯೋಸ್ ಕಂಟಿನ್ಯೂ ಮಾಡ್ತಿದ್ದೆ, ಬರ್ತಿತ್ತು. ಅಟ್ಲೀಸ್ಟ್ ಲೈಕ್ ತಿಂಗಳೊಂದು 4-5 ಬರ್ತಿತ್ತು. ಕಾಂತಾರ ರಿವ್ಯೂ ಅಪ್ಲೋಡ್ ಮಾಡಿದೆ. ಥಿಂಕ್ ಒಂದು ವಿಡಿಯೋ ರಿವ್ಯೂ 1 ನನ್ನ ಚಾನಲ್ ಬಿಟ್ಟು ಬೇರೆ ಎಲ್ಲ ಕಡೆ ವೈರಲ್ ಆಗಿದೆ, ಅಷ್ಟು ವ್ಯೂಸ್ ತೊಗೊಂತು, ಟ್ವಿಟ್ಟರು, ಇನ್ಸ್ಟಾಗ್ರಾಮ ಎಲ್ಲ ಕಡೆ. ಸೊ ಅದಾದಮೇಲೆ ರಿವ್ಯೂ 2 ಅಂತ ಬಿಟ್ಟೆ, ಬಟ್ ಅದು ಯೂಟ್ಯೂಬಿಂದನೇ ಡಿಲೀಟ್ ಆಯಿತು ಬೇರೊಂದು ಕಾರಣಕ್ಕೆ. ಸೊ ಇರಲಿ, ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಬೇಡ. ಅದು ಯಾವುದೇ ಟೀಮ್ ಕಡೆಯಿಂದ ಆಗಿದ್ದಲ್ಲ, ಯೂಟ್ಯೂಬ್ ಕಡೆಯಿಂದನೇ ಆಗಿದ್ದು. ಅದು ಸ್ವಲ್ಪ ಬೇಜಾರಾಯಿತು. ಸೊ ಹಂಗಾಗಿಯೇ ಯಾವುದೂ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಚಾನಲಲ್ಲಿ. ಸೊ ಅದಾದಮೇಲೆ ಸ್ವಲ್ಪ ಲೈಫಲ್ಲಿ ಚೇಂಜಸ್ ಆಯಿತು. ಅಂದರೆ ಫ್ಯಾಮಿಲಿಲಿ ನಾವು ದಾವಣಗೆರೆಯಲ್ಲಿ ಇರ್ತಿದ್ವಿ, ನಾನು, ಅಪ್ಪ, ಅಮ್ಮ ಎಲ್ಲ. ಅಂದರೆ ನಾನು ಹುಟ್ಟಿದ್ದು ಬಂದು ತಿಪ್ಟೂರಲ್ಲಿ, ತುಮಕೂರು ಹತ್ರ ಇದೆಯಲ್ಲ ಅಲ್ಲಿ. ಸೊ ಅದಾದಮೇಲೆ ದಾವಣಗೆರೆಗೆ ಶಿಫ್ಟ್ ಆಗಿದ್ವಿ. ಈಗ ಮತ್ತೆ ನಮ್ಮ ಊರಲ್ಲೇ ಸೆಟ್ಲ್ ಆಗಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಮತ್ತೆ ತಿಪ್ಟೂರಿಗೆ ಶಿಫ್ಟ್ ಆದ್ವಿ ವಾಪಸ್ಸು. ಬಟ್ ಸ್ಟಿಲ್ ದಾವಣಗೆರೆ ಅನ್ನೋ ಫೀಲ್ ಒಂದು ಇದ್ದೇ ಇರುತ್ತೆ. ಸೊ ಅಲ್ಲಿ ಸುತ್ತಮುತ್ತ ತಿರುಗಾಡೋದು, ಅವು ಇವು ಕೆಲಸಗಳು, ಮನೆ ಕೆಲಸ ಗೊತ್ತಿರುತ್ತಲ್ಲ. ಸೊ ಅದನ್ನು 2-3 ವಾರ ಆಯಿತು. ಸೊ ಇವಾಗ ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ. ಬಟ್ ಅದೇ ಕೆಲಸಗಳು, ಕಾರ್ಪೊರೇಟ್ ಕೆಲಸ ಅದು ನಡೀತಾನೆ ಇದೆ. ಆ ಟಾರ್ಗೆಟ್ ಪ್ರೆಷರು ಅಚೀವ್ ಮಾಡೋದು, ಟೀಮು, ಮ್ಯಾನೇಜರು ಇವೆಲ್ಲ ನಡೀತಾನೆ ಇರುತ್ತೆ. ಪರವಾಗಿಲ್ಲ, ಸದ್ಯಕ್ಕೆ ಜೀವನ ಒಂದು ಮಟ್ಟಕ್ಕೆ ಫೈನ್ ಆಗಿದೆ. ಹೆಲ್ತು ಆಲ್ಮೋಸ್ಟ್ ರಿಕವರ್ ಆಗಿದ್ದೀನಿ ಅಷ್ಟೇ. ಇನ್ನು ಮುಂದೆ ಅಟ್ಲೀಸ್ಟ್ ವೀಡಿಯೋಗಳು ವಾರಕ್ಕೆ ಅಟ್ಲೀಸ್ಟ್ ಒಂದು 2-3 ಬರೋ ಥರ ನೋಡ್ಕೋತೀನಿ. ನಮ್ಮದ್ರಲ್ಲಿ ಮೇಜರ್ ಅಪ್ಡೇಟ್ಗಳು ಅಂತ ಏನೂ ಇಲ್ಲ. ಎಲ್ಲರೂ ಡಿಸೆಂಬರಲ್ಲೇ ಬರೋಕ್ಕೆ ರೆಡಿ ಆಗಿದ್ದಾರೆ. ಅವ್ರದ್ದು ಟೀಸರು, ಸಾಂಗು ಇವುಗಳು ರಿಲೀಸ್ ಆಗೋಕ್ಕೆ ಶುರುವಾಗಿವೆ. ಮೊನ್ನೆ ಒಂದು ಬಂದಿತ್ತು, ಮಾರ್ಕ್ ಸಿನಿಮಾದ ಟೀಸರ್. ಅದು ಟೀಸರ್ ಇಂಟ್ರೋ ಸಮಥಿಂಗ್ ಮಾರ್ಕ್ ಇಂಟ್ರೋ ಅಂತ ನಾವು ಬಿಟ್ಟಿದ್ರು. ಓಕೆ, ಡೀಸೆಂಟ್ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಮ್ಯಾಕ್ಸ್ ವೈಬೇ ಇತ್ತು ಅದರಲ್ಲಿ, ಹೊಸದೇನೂ ಅನ್ನಿಸ್ಲಿಲ್ಲ. ಮೇ ಬಿ ಸಿನಿಮಾ ನೋಡಿದಾಗ ಒಪಿನಿಯನ್ ಚೇಂಜ್ ಆಗ್ಬೋದು. ಐ ವಿಶ್ ಆ ಥರ ಆಗಲಿ ಅಂತ ಅನ್ಕೊತೀನಿ. ಸೊ ಈಗ ನೆಕ್ಸ್ಟ್ ಡೆವಿಲ್ದೇನೋ 3rd ಸಾಂಗ್ ಇದೆಯಂತೆ,
45 ಅವರು ಒಂದು ಪ್ರಮೋಷನಲ್ ಸಾಂಗ್ ಏನೋ ಬಿಟ್ಟಿದ್ರು, ಅದು ಚೆನ್ನಾಗಿತ್ತು. ಯಾ ಗತವೈಭವ ರಿಲೀಸ್ ಆಗ್ತಾಯಿದೆ, ನೋಡುವೆ ಅದನ್ನು. ಉಡಾಳ ನಮ್ಮ ದಾವಣಗೆರೆ ಹುಡುಗ ಪೃಥ್ವಿ ಶಾಮ್ನೂರವ್ರದ್ದು, ಐ ಥಿಂಕ್ ಹೆಸರದೆ ಅಂತ ಅಂದ್ಕೊತೀನಿ. ಸೊ ಅವ್ರದ್ದು ರಿಲೀಸ್ ಆಗ್ತಾಯಿದೆ, ಅದನ್ನು ನೋಡುವೆ. ಬಟ್ ಇಲ್ಲ, ಆಲ್ಮೋಸ್ಟ್ ಬೆಂಗಳೂರಲ್ಲೇ ಸಿನಿಮಾ ನೋಡ್ಬೇಕೀಗ. ತಿಪ್ಟೂರಲ್ಲಿ ಇರೋ ಒಂದು 2-3 ಥಿಯೇಟರ್ ಇವೆ, ಅಲ್ಲೂ ಎಕ್ಸ್ಪೀರಿಯೆನ್ಸ್ ಏನಷ್ಟು ಚೆನ್ನಾಗಿಲ್ಲ. ಸೊ ಸಿನಿಮಾ ನೋಡೋದಿದ್ರೆ ಬೆಂಗಳೂರಲ್ಲಿ ನೋಡ್ಬಿಟ್ಟು ಮನೆಗೆ ಹೋಗಿ ರಿವ್ಯೂ ಮಾಡಬೇಕು, ಸಿಗ್ತಾ ಇರುವ. ಸೊ ಇದೊಂದು ಜಸ್ಟ್ ಸಣ್ಣ ಕ್ಲಾರಿಟಿ ವಿಡಿಯೋ ಅಷ್ಟೇ, ಅಂದರೆ ಯಾಕೆ ಇಷ್ಟು ಗ್ಯಾಪ್ ಆಯಿತು ಚಾನಲಲ್ಲಿ ಅಂತ. ಆಮೇಲೆ ವಿಡಿಯೋ ಸ್ವಲ್ಪ ಬ್ಲರ್ ಇದೆ ಅಂತ ಅಂದ್ಕೋಬೇಡಿ, ಅದು ಯಾವುದೋ ಸೂಪರ್ 16 ಅಂತ ಕ್ಯಾಮ್ರಾ ಇತ್ತಪ್ಪ, ಅದನ್ನು ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಸ್ವಲ್ಪ ವಿಜುವಲ್ ಚೆನ್ನಾಗಿ ಬಂತು, ಸೊ ಹಂಗಾಗಿ. ಇನ್ನು ಮುಂದೆ ಸಿಗ್ತಾ ಇರುವ ಕ್ಷಮೆ ಇರಲಿ, ತುಂಬ ಗ್ಯಾಪ್ ಆಯಿತು. ತುಂಬ ಜನ ನೀವು ಕೇಳ್ತಿರ್ತೀವಿ ಆ ರಿವ್ಯೂವಲ್ಲಿ ಈ ರಿವ್ಯೂವಲ್ಲಿ ಅಂತ. ಸೊ ಎಲ್ಲ ಬಯಸದೇ ಬಂದ ಚೇಂಜಸ್ಗಳು ಲೈಫಲ್ಲಿ. ಸೊ ಎಸ್, ಸಿಗ್ತಾ ಇರೋಣ, ಈ ವಾರನೇ ಸಿಗುವ. ಸೊ ಎಸ್, ಬಾಯ್. ಅನ್ಸಬ್ಸ್ಕ್ರೈಬ್ ಆಗದೆ ಬರ್ತಾನೆ, ಕಮ್ಬ್ಯಾಕ್ ಮಾಡ್ತಾನೆ ಅಂತ ನಂಬ್ಕೊಂಡು ವೆಯ್ಟ್ ಮಾಡ್ತಿದ್ದವರಿಗೆ ಧನ್ಯವಾದಗಳು. ಅನ್ಸಬ್ಸ್ಕ್ರೈಬ್ ಆದವ್ರಿಗೆ ಸಾರಿ. ಮತ್ತೆ ನಿಮ್ಮ ಸಬ್ಸ್ಕ್ರಿಪ್ಷನ್ನ ಗೇನ್ ಮಾಡುವ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು, ಬಾಯ್.